Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ. ಎಸ್ ಆರ್ ನೋ ನೋಡೋಣ. ಇಲ್ಲಿ 5 ಕಾರ್ಡ್ ಇರ್ತೀನಿ, 5ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ಎಸ್ ಆರ್ ನೋ ನೋಡೋಣ. ಎರಡನೇದು, ಮೂರನೇದು, 4, 4ನೇದು 2 ಬಂದಿದೆ, 5ನೇದು 2 ಪ್ರಶ್ನೆ ಇತ್ತು ಅನ್ಸುತ್ತೆ, 5ನೇದು 2 ಬಂದಿದೆ. 5ನೇದು ಸರಿಯಾಗಿ ಶಫಲ್ ಆಗಿಲ್ಲ ಅನ್ಕೊಳ್ತೀನಿ, ಅದಕ್ಕೆ ಅಗೇನ್ ಬಾಟಮ್ ಆಫ್ ದಿ ಡೆಕ್, ನೋ ಬ್ರೇಕ್, ಐಸ್ ಚಿಲಿ ರಿಸೆಪ್ಷನ್ ಅಂತ ಇದೆ. ಸೊ ಸ್ವಲ್ಪ ಹುಷಾರಾಗಿರಿ. ಬಾಟಮ್ ಆಫ್ ದಿ ಡೆಕ್ 5ಕ್ಕೂ 5 ಪ್ರಶ್ನೆ ಇಟ್ಕೊಳ್ಳಿ, ಅಥವಾ 5 ವ್ಯಕ್ತಿಗಳನ್ನ ಇಟ್ಕೊಳ್ಳಿ, ಅಥವಾ ವಾಟ್ ಎವರ್ ಯು ವಾಂಟ್ ಯು ಕ್ಯಾನ್ ಚೂಸ್. ಓಕೆ, ಐ ಹೋಪ್ ಕಾಣಿಸ್ತಿದೆ ಅಂತ. ಓಕೆ, ಸ್ವಲ್ಪ ಮೇಲೆ ಕೆಳಗೆ ಮಾಡಿದ್ರೆ ಕ್ಲಾರಿಟಿ ಸಿಗುತ್ತೆ ಅಂತ. ಮೊದಲನೇದು ಎಸ್, ಖಂಡಿತವಾಗ್ಲೂ ಆಗತ್ತೆ. ನಿಮ್ಮ ಪೂರ್ವಜರ ಸ್ಟ್ರಾಂಗ್ ಬಾಂಡಿಂಗ್ ಆಗಿದೆ, ನಿಮ್ಮ ಪೂರ್ವಜರ ಆಶೀರ್ವಾದ ಇದೆ. ಎರಡನೇದು ಎಸ್ ಇದೆ. ಸೊ ಯಾರಾದ್ರೂ ಒಳ್ಳೆ ವ್ಯಕ್ತಿಗಳ ಅಡ್ವೈಸ್ ತಗೊಳ್ಳಿ, ಇನ್ನ ಹೆಚ್ಚಿನ ಅನುಕೂಲ ಆಗತ್ತೆ. ಮೂರನೇದು ಕೂಡ ಎಸ್ ಇದೆ. ಒಂದಷ್ಟು ಚಾಲೆಂಜಸ್ ಇದೆ, ಸೊ ಖಂಡಿತವಾಗ್ಲೂ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಇದೆ. ಜಾಬ್ ಕೂಡ ಬರೋದ್ರಲ್ಲಿ ಇದೆ, ವಿದೇಶಕ್ಕೆ ಹಾರುವಂತ ಸಾಧ್ಯತೆ ಇದೆ, ಮತ್ತೆ ಏರ್ಕ್ರಾಫ್ಟ್ ಅಲ್ಲಿ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ. ಮೂರನೇದು ಯಾವಾಗ್ಲೂ ಡಬಲ್ ಬಂದ್ಬಿಡುತ್ತೆ ಒಂದೊಂದ್ಸತಿ. ಸೊ ಏನೋ ಒಂದು ಕ್ಲಾರಿಟಿ ಬೇಕು, ಕ್ಲಾರಿಟಿ ಸಿಗೋವರೆಗೂ ಅದು ನೋ ಅಂತ ಇದೆ. ಆಮೇಲೆ ಮೇ ಬಿ ಎಲ್ಲ ಕ್ಲಾರಿಟಿ ಸಿಕ್ಕದ್ಮೇಲೆ ಎಸ್ ಅಂತ ಆಗತ್ತೆ. ಸದ್ಯಕ್ಕೆ ರಿಲ್ಯಾಕ್ಸ್ ಆಗಿ ಸಮಸ್ಯೆಯಿಂದ ಹೊರಗೆ ಬನ್ನಿ, ಶಾಂತವಾಗಿರಿ, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. 5ನೇದು ನೀವಾಗ್ಲೇ ನೋಡಿದೀರಾ ಅನ್ಕೊಳ್ತೀನಿ, ಎಸ್ ಇದೆ. ರೈಟ್ ಟೈಮ್ ಇದೆ, ಏನು ಡಿಲೇ ಮಾಡ್ದಿರಾ ಏನ್ ಶುರು ಮಾಡ್ಬೇಕು ಅನ್ಕೊಂಡಿದಿರೋ ಮಾಡಿ, ದುಡ್ಡು ಬರುತ್ತೆ ಅದರಿಂದ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ, ಒಳ್ಳೇದಷ್ಟೇ ಆಗ್ಲಿ ನಿಮ್ಮೆಲ್ಲರ ಜೀವನದಲ್ಲೂ. ಟೇಕ್ ಕೇರ್, ಬಾಯ್, ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.